ಸೊ ಇವತ್ತಿನ ವರ್ಕ್ಶಾಪ್ ಲಘು ಸಂಗೀತ ಕಾರ್ಯಾಗಾರದ ಸೀಸನ್ 4ರಲ್ಲಿ ಅಷ್ಟೆಲ್ಲ ಜನಗಳು, ಎಲ್ಲ ಸಿಂಗರ್ಸ್ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರಿ. ಹಾಗೆ ನಿಮ್ಮ ಅಭಿಪ್ರಾಯ, ನಾವು ಜಡ್ಜಸ್ ಅಭಿಪ್ರಾಯನ ತೊಗೊಂಡ್ವಿ, ಕಮೆಂಟ್ಸ್, ಅವ್ರ ಫೀಡ್ಬ್ಯಾಕ್, ಹಾಗೆ ನೀವು ತುಂಬ ಕಲ್ತಿದ್ದೀರಿ ಅಂತ ನನ್ನ ಭಾವನೆ. ಕಲ್ತಿದ್ದೀರಾ? ಓಕೆ. ಇವತ್ತಿನ ಲಘು ಸಂಗೀತ ಕಾರ್ಯಾಗಾರ ಸೀಸನ್ 4ರಲ್ಲಿ ಯಾರೆಲ್ಲ ಪ್ರೈಸ್ ಬಂದಿದೆ, ಯಾರಿಗೆಲ್ಲ ಪ್ರೈಸ್ ಬಂದಿದೆ, ಫಸ್ಟ್ ಯಾರು, ಸೆಕೆಂಡ್ ಯಾರು, ಥರ್ಡ್ ಯಾರು ಅಂತ ತಿಳ್ಕೊಳ್ಳುವಂಥ ಸಮಯ ಇವಾಗ. ಹಾಗೆ ನಮ್ಮ ಜಡ್ಜಸ್ನ ವೇದಿಕೆಗೆ ಕರಿತಾ ಇದ್ದೀನಿ. ತಿಳ್ಕೊಳ್ಳೋಣವಾ? ಇವಾಗ ಗುರುಗಳನ್ನ ಕರೆಯೋಣ ವೇದಿಕೆಗೆ. ಸರ್ ಪ್ಲೀಸ್ ಬನ್ನಿ, ಇವತ್ತಿನ ತೀರ್ಪನ್ನು ದಯವಿಟ್ಟು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಶುಭ ಸಂಜೆ. ಹಾಗೂ ನನ್ನ ಪರವಾಗಿ ಹಾಗೂ ನನ್ನ ಸಹ ತೀರ್ಪುಗಾರರ ಪರವಾಗಿ ಎಲ್ಲರಿಗೂ ನಾನು ಮುಂಚಿತವಾಗಿ ಅಭಿನಂದನೆಗಳನ್ನು ತಿಳಿಸಿ, ಇವತ್ತಿನ ಕಾರ್ಯಾಗಾರದ 3ನೇ ಬಹುಮಾನವನ್ನು ವಾಸುಕಿ ಅವರು ಪಡ್ಕೊಂಡಿರ್ತಾರೆ. ಎರಡನೇ ಬಹುಮಾನವನ್ನು ಯಾರಿರ್ಬೋದು ಒಂಚೂರು ಗೆಸ್ ಮಾಡ್ರಿ. ರೋನಿ ಡಿಕಾಸ್ಟ. ನಿರ್ವಂಚನೆಯಿಂದ, ಈ ಶಬ್ದನ ಬಳಸ್ತೀನಿ, ನಿರ್ವಂಚನೆಯಿಂದ. ಈಗ ನಮಗೆ ಮನಸ್ಸಿಗೆ ಬಹಳ ನಾಟುವಂತೆ ತನ್ನ ಪ್ರಸ್ತುತಿಯನ್ನು ಪ್ರಸ್ತುತಪಡಿಸಿ, ಬರೀ ನಿಮ್ಮಗಳಷ್ಟೇ ಅಲ್ಲ, ಇಲ್ಲಿ ನಮ್ಮ 3 ಜನರ ಮನಸ್ಸನ್ನು ಗೆದ್ದಂಥ ರಿಶಾಲ್ ಮೆಲ್ಬಾ ಇವತ್ತಿನ ಪ್ರಪ್ರಥಮ ಬಹುಮಾನ ವಿಜೇತೆ. ಕಂಗ್ರ್ಯಾಚುಲೇಷನ್ಸ್ ರಿಶಾಲ್. ಇವತ್ತಿನ ಮೊದಲನೇ ಬಹುಮಾನವನ್ನು ಪಡೆದಂತಹ ಹಾಡು ನಗು ಎಂದಿದೆ ಮಂಜಿನ ಬಿಂದು. ಅದ್ಭುತವಾದಂತಹ ಹಾಡನ್ನು ಸೆಲೆಕ್ಟ್ ಮಾಡಿಕೊಂಡು ಗುರುಗಳ ಮತ್ತು ತೀರ್ಪುಗಾರರ ಒಂದು ಮನಸ್ಸನ್ನು ಗೆದ್ದಿರುವಂತಹ ಮಂಗಳೂರಿನ ಮೀನು ರಿಶಾಲ್ ಮೆಲ್ಬಾ. ಈಗ ಅತ್ಯುತ್ತಮ ಯುಗಳ ಗೀತೆ ಪ್ರಶಸ್ತಿ ಅಥವಾ ಪಾರಿತೋಷಕ, ಪ್ರಶಸ್ತಿ ಇವೆಲ್ಲ ಪಾರಿತೋಷಕ, ಬೆಸ್ಟ್ ಡ್ಯುಯೆಟ್ ಆಫ್ ದ ಡೇ, ತೇಜಸ್ ಮತ್ತು ಆದ್ಯ ಇವರನ್ನು ಅತ್ಯುತ್ತಮ ಯುಗಳ ಗೀತೆಯ ಜೋಡಿ ಅಂತ ಹೇಳಿ ಇವತ್ತು ನಾವು ಸೆಲೆಕ್ಟ್ ಮಾಡಿದ್ದೀವಿ. ಸರ್, ಇದುವರೆಗೂ ಇಷ್ಟೊಂದು ಟೈಮ್ ನಮಗೆ ಕೊಟ್ಟು, ಸಮಯ ಕೊಟ್ಟು ಈ ಕೆಲಸನ ನೀವು ನಿರ್ವಹಿಸ್ಕೊಟ್ಟಿದ್ದೀರಿ. ಅದಕ್ಕೆ ನಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀನಿ ಎಲ್ಲ ತೀರ್ಪುಗಾರರಿಗೆ. ಹಾಗೆ ಇವತ್ತು ಬಹುಮಾನವನ್ನು ಪಡೆದುಕೊಂಡಂತಹ, ಪಾರಿತೋಷಕವನ್ನು ಪಡೆದುಕೊಂಡಂತಹ ಎಲ್ಲ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.